ಹಲೋ ಗೈಸ್, ಇವತ್ತಿನ ವಿಡಿಯೋಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಳ್ಳುಳ್ಳಿ ಖಾರ. ಇವಾಗ ಈ ಸಮರಲ್ಲಂತೂ ಯಾವುದು ತರಕಾರಿನೂ ಚೆನ್ನಾಗಿರಲ್ಲ ಆ್ಯಂಡ್ ಪಲ್ಯನೂ ತಿನ್ನಕ್ಕೆ ಟೇಸ್ಟ್ ಆಗಲ್ಲ. ಈ ಥರ ಬೆಳ್ಳುಳ್ಳಿ ಖಾರ ರೊಟ್ಟಿ ಉಪ್ಪು ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆ, ಜೀರಿಗೆ, 10-15 ಬೇಡಗೆ ಮೆಣಸಿನ್ಕಾಯಿ ಹಾಕಿ ಒಂದು 2 ಮಿನಿಟ್ಸ್ ಹುರ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಒಳಕಲ್ಲಲ್ಲಿ ಹುರಿದಿರೋಂಥ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲ, ಉಪ್ಪು, ಸ್ವಲ್ಪ ಕೆಂಪು ಖಾರ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕುಟ್ಕೊಂಡು ತಗೊಂಡ್ರೆ ಬೆಳ್ಳುಳ್ಳಿ ಖಾರ. ಇದು ನೀವು ರೊಟ್ಟಿ ಜೊತೆನೂ ತಿನ್ಬೋದು, ಯಾ ಬಿಸಿ ಬಿಸಿ ಅನ್ನ ತುಪ್ಪ ಜೊತೆನೂ ತಿನ್ಬೋದು, ಇಲ್ಲ ಚಪಾತಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇದೆಲ್ಲ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಿಗೂ ಹೋಗಿ ಕೂಡ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.